ನುಗ್ಗೆಕಾಯಿ ಸಾಂಬಾರು ಹೀಗೆ ಮಾಡಿದ್ರೆ ಹೋಟೆಲ್ ಟೇಸ್ಟ್ ಬರ್ತದೆ. ಎಷ್ಟು ರುಚಿ ಇರುತ್ತೆ ಅಂದರೆ ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಊಟ ಮಾಡೇ ನೋಡ್ಬೇಕು. ನೋಡಿ, ಬಣ್ಣ ರುಚಿ ಎಲ್ಲ ಚೆನ್ನಾಗಿದೆ. ಒಂದು ಕಪ್ ಬೇಳೆನ ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ನುಗ್ಗೆಕಾಯಿ ತುಂಬ ಹೆಲ್ತಿ ತರಕಾರಿ. ಸಾಮಾನ್ಯವಾಗಿ ಸಾಂಬಾರಿನಲ್ಲಿ ಬಳಸ್ತೀವಿ. ಕ್ಯಾಲ್ಸಿಯಮ್ಮು, ರಕ್ತ ಶುದ್ಧಿ ಮಾಡುತ್ತೆ, ಕಣ್ಣಿಗೆ ಒಳ್ಳೆಯದು, ಇಮ್ಯುನಿಟಿ ಹೆಚ್ಚುತ್ತೆ. ಒಂದು ಪಾತ್ರೆಯಲ್ಲಿ ನುಗ್ಗೆಕಾಯಿ, ಈರುಳ್ಳಿ, ಟೊಮೊಟೊ ಹಾಕಿ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಣ. ಕಾಯಿ ತುರಿ, ಸಾಂಬಾರು ಪುಡಿ, ಖಾರ ಪುಡಿ ಮಿಕ್ಸಿ ಮಾಡ್ಕೊಳ್ಳೋಣ. ತರಕಾರಿ ಬೆಂದಿದೆ, ಉಪ್ಪು ಹಾಕೋಣ. ಈಗ ಬೇಳೆನೂ ಬೆಂದಿರೋದು ಸ್ಮ್ಯಾಶ್ ಮಾಡಿ ಹಾಕೋಣ. ಹುಣಸೆ ಹುಳಿ. ಈಗ ರುಬ್ಬಿದ ಮಸಾಲೆನೂ ಮಿಕ್ಸ್ ಮಾಡೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋಣ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕೋಣ. ಒಗ್ಗರಣೆ ಪರಿಮಳ ಮನೆಯೆಲ್ಲ ತುಂಬ್ಕೊಂಡಿದೆ. ಒಗ್ಗರಣೆ ಹಾಕಿ ಸಾಂಬಾರನ್ನು ಒಂದೆರಡು ನಿಮಿಷ ಕುದಿಸೋಣ. ನೋಡಿ, ಹೆಲ್ತಿಯಾದ ಟೇಸ್ಟಿಯಾದ ಹೋಟೆಲ್ ಸ್ಟೈಲ್ ನುಗ್ಗೆಕಾಯಿ ಸಾಂಬಾರು ರೆಡಿ. ಅನ್ನದ ಜೊತೆ, ಇಡ್ಲಿ ಜೊತೆ ಸೂಪರಾಗಿರುತ್ತೆ. ಧನ್ಯವಾದಗಳು.